ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿ ಮರ. ಸ್ನೇಹಿತರೆ, ನಾನು ಇವತ್ತು ಹೊರಟಿದ್ದು ಒಂದು ಹೃದಯ ವಿದ್ರಾವಕ ಘಟನೆ. ನಮ್ಮ ಪಕ್ಕದ ರಾಜ್ಯ ತೆಲಂಗಾಣದ್ದು ಹೈದರಾಬಾದ್ನಲ್ಲಿ ಮಹಿಳೆ ಒಬ್ಬಳು ದುಡುಕಿ ಒಂದು ನಿರ್ಧಾರ ತಗೊಂಡಿರುವ ಘಟನೆ. ಆ ಯುವತಿಯ ಹೆಸರು ವಿಜಯಲಕ್ಷ್ಮಿ. ಅವರಿಗಿನ್ನು 26 ವರ್ಷ. ಇವರು ನಿಜಾಮಾಬಾದ್ ಜಿಲ್ಲೆಯ ಬೈನ್ಸಾ ಮೂಲದವರು. ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ ಈಕೆ. ಹೈದರಾಬಾದ್ನ ಕೂಕಟ್ಪಲ್ಲಿಯಲ್ಲಿ ಮೈತ್ರಿ ನಗರದಲ್ಲಿ ತನ್ನ ತಾಯಿ ಸರಸ್ವತಿ ಅವರೊಂದಿಗೆ ವಾಸವಾಗಿರ್ತಾರೆ. ಇವರು ಚಿಕ್ಕವರಾಗಿದ್ದಾಗಲೇ ಇವರ ತಂದೆಯನ್ನು ಕಳೆದುಕೊಳ್ತಾರೆ. ವಿಜಯಲಕ್ಷ್ಮಿಗೆ ಅವರ ತಾಯಿಯೇನೆ ಸರ್ವಸ್ವವಾಗಿರ್ತಾರೆ. ವಿಜಯಲಕ್ಷ್ಮಿ ಅವರ ಕುಟುಂಬಸ್ಥರು ಕಳೆದ 1-2 ವರ್ಷದಿಂದ ಆಕೆಗೆ ಮದುವೆ ಮಾಡಲು ವರನ ಹುಡುಕಾಟ ನಡೆಸ್ತಾ ಇರ್ತಾರೆ. ಹಲವು ಸಂಬಂಧಗಳು ಬಂದಿದ್ರು ಬಂದವರಿಗೆಲ್ಲ ವಿಜಯಲಕ್ಷ್ಮಿ ಇಷ್ಟವಾಗ್ತಾ ಇರ್ತಾರೆ. ಆದರೆ ವಿಜಯಲಕ್ಷ್ಮಿ ಅವರದ್ದೊಂದು ಷರತ್ತಿರುತ್ತೆ. ಅವರ ತಾಯಿ ಸರಸ್ವತಿ ಅವರು ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಹೀಗಾಗಿ ಮದುವೆಯ ನಂತರವೂ ತಾಯಿ ತನ್ನೊಂದಿಗೆ ಇಟ್ಕೊಂಡು ಸಾಕೋ ಜವಾಬ್ದಾರಿಯನ್ನು ಹೊರುವುದಾಗಿ ವಿಜಯಲಕ್ಷ್ಮಿ ಬಂದ ಸಂಬಂಧಿಗಳ ಹತ್ರ ಹೇಳ್ತಾ ಇರ್ತಾರೆ. ಆದರೆ ವಿಜಯಲಕ್ಷ್ಮಿ ನೋಡಲು ಬರುತ್ತಿದ್ದ ಯಾವುದೇ ಯುವಕ ಅಥವಾ ಅವರ ಪೋಷಕರು ಈ ಷರತ್ತಿಗೆ ಒಪ್ತಾ ಇರಲಿಲ್ಲ. ಮದುವೆ ನಂತರ ತಾಯಿಯ ಜೊತೆಗೆ ಕರೆದುಕೊಂಡು ಬರಬಾರದು ಎಂದು ಹೇಳ್ತಾ ಇದ್ರಂತೆ. ಇದರಿಂದಾಗಿ ಬಂದ ಸಂಬಂಧಗಳೆಲ್ಲವೂ ಮುರಿದು ಬೀಳ್ತಾ ಇದ್ವು. ಮದುವೆ ವಿಳಂಬವಾಗ್ತಿತ್ತು. ಹಾಗೆ ತಾಯಿ ಅನಾರೋಗ್ಯದ ಚಿಂತೆಯಿಂದ ವಿಜಯಲಕ್ಷ್ಮಿ ತೀವ್ರ ಖಿನ್ನತೆಗೆ ಒಳಗಾಗಿದ್ರು. ಇದೇ ವಿಚಾರವಾಗಿ ಮನೆಯಲ್ಲಿ ಆಗಾಗ ಗಲಾಟೆಯೂ ನಡೀತಾ ಇರ್ತದೆ. ಇದೇ ವರ್ಷ ಜನವರಿ 31ರಂದು ಬೆಳಿಗ್ಗೆ ವಿಜಯಲಕ್ಷ್ಮಿ ಅವರು ತಾಯಿಗೆ 2 ದಿನಗಳು ವಾಪಸ್ ಬರ್ತೇನಂತ ಹೇಳಿ ಒಂದು ರ್ಯಾಪಿಡೋ ಬೈಕ್ ಬುಕ್ ಮಾಡಿಕೊಂಡು ಮನೆಯಿಂದ ಹೊರ ಬರ್ತಾರೆ. ಆದರೆ ಅವರು ಹೇಳಿದಂತೆ ಮನೆಗೆ ವಾಪಸ್ ಬರುವುದಿಲ್ಲ. ಗಾಬರಿಗೊಂಡ ತಾಯಿ ಸರಸ್ವತಿ ಅಕ್ಕಪಕ್ಕದವರು ತನ್ನ ರಿಲೇಟಿವ್ನ ಕರ್ಕೊಂಡು ಭಾನುವಾರ ಪೊಲೀಸರಿಗೆ ಬಂದು ದೂರು ನೀಡ್ತಾರೆ. ತನಿಖೆ ಕೈಗೆತ್ತಿಕೊಂಡ ಪೊಲೀಸರಿಗೆ ಅದೇ ಸಮಯದಲ್ಲಿ 1-2 ದಿನಗಳಲ್ಲೇ ಹುಸೇನ್ ಸಾಗರ ಕೆರೆಯಲ್ಲಿ ಒಬ್ಬ ಯುವತಿಯ ಮೃತದೇಹ ಪತ್ತೆಯಾಗುತ್ತೆ. ಮೃತದೇಹವನ್ನು ಹೊರತೆಗೆದು ಪೊಲೀಸರು ಗಾಂಧಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಅದು ವಿಜಯಲಕ್ಷ್ಮಿದೆ ಅಂತ ಕನ್ಫರ್ಮ್ ಆಗುತ್ತೆ. ಸದ್ಯ ಕೂಕಟ್ಪಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಪ್ರಕರಣ ದಾಖಲಾಗಿದ್ದು, ಮದುವೆ ವಿಚಾರದಲ್ಲಿ ಉಂಟಾದ ಮಾನಸಿಕ ಒತ್ತಡವೇ ಇದಕ್ಕೆ ಕಾರಣ ಅಂತ ಪೊಲೀಸರು ಈ ನಿಟ್ಟಿನಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಒಬ್ಬ ಜವಾಬ್ದಾರಿಯುತ ಮಗಳಾಗಿ ತನ್ನ ತಾಯಿಯನ್ನು ಮದುವೆ ನಂತರವೂ ನೋಡಿಕೊಳ್ಳಬೇಕೆಂಬ ಆಕೆಯ ಆಸೆ ಈಡೇರದೆ ಕೊನೆಗೆ ಸಾವಿನ ಹಾದಿ ಹಿಡಿದಿರುವುದು ತೀವ್ರ ವಿಷಾದನೀಯವಾಗಿದೆ. ಹಾಗೆ ನಾನು ಸತ್ತ ಮೇಲೂ ತಾಯಿಯನ್ನು ಯಾರು ನೋಡ್ಕೊಳ್ತಾರೆ ಅಂತ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತದೆ. ನಾವು ಇಲ್ಲಿ ಕೂತ್ಕೊಂಡು ಮಾತಾಡೋದು ಸುಲಭ, ಅಲ್ಲಿ ಅವರಿಗೆ ಏನು ಸಮಸ್ಯೆ ಏನೋ ಗೊತ್ತಿಲ್ಲ. ಮದುವೆ ಆಗುವ ಹುಡುಗರು ತನ್ನ ಅನಾರೋಗ್ಯ ಪೀಡಿತ ತಾಯಿಯನ್ನು ನೋಡಿಕೊಳ್ಳಲು ಒಪ್ಪುತ್ತಿಲ್ಲ ಎಂಬ ಕಾರಣಕ್ಕೆ ಮನನೊಂದು ಈ ಮಹಿಳೆ ಹುಸೇನ್ ಸಾಗರಕ್ಕೆ ಹಾರಿ ಜೀವ ಬಿಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ, ಇದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.